ಶೂಟಿಂಗ್ಗೋಸ್ಕರ ಪ್ಲೇಸ್ ನೋಡೋಕೆ ಬಂದಿದ್ದೀವಿ. ಎಲ್ಲಂದರೆ ಗಂಗಾವತಿ ನದಿ. ನೋಡೋಣ ಯಾವ ಪ್ಲೇಸ್ ಹೆಂಗಿದೆ, ಎಲ್ಲರೂ ಶೂಟ್ ಮಾಡೋಕ್ಕೆ. ನಾವು ಜಸ್ಟ್ ಫೋಟೋ ಶೂಟ್ ಮಾಡೋಕ್ಕೆ ಪ್ಲೇಸ್ ನೋಡೋಕೆ ಬಂದೀವಿ ಅಷ್ಟೇ. ಇಲ್ಲಿ ಯಾವ ಥರ ಐತೆ ವೆದರು ಎಲ್ಲ, ಎಲ್ಲೆಲ್ಲಿ ಫೋಟೋ ಶೂಟ್ ಮಾಡ್ಬೋದು ಅಂತಂದು ಇವಾಗ ನಾನು ಗಂಗಾಧರ್ ಮತ್ತು ನಮ್ಮ ಮದುವೆ ಗಂಡು ಕೂಡ ಸೇರಿ ಬಂದಿದ್ದೀವ. ಮತ್ತು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಲೋಕಲ್ ಹುಡುಗ. ಹಿಂಗೆ ಅಂದರೆ ಸುಮ್ಮನೆ ಇವಾಗ ಹೆಣ್ಣನ್ನು ನಮ್ಮ ಅತ್ತಿಗೆಮ್ಮನ್ನು ಮತ್ತು ಮೇಕಪ್ ಆರ್ಟಿಸ್ಟು ಕ್ಯಾಮ್ರಾಮ್ಯಾನ್ಗಳಿದಾರೆ, ಒಂದು ಇಬ್ಬರು. ಅವರು ಬಂದು ಬೆಂಗಳೂರಾಗದಾನ, ಬಂದು ದುರ್ಗದಾಗದಾನ. ಅವ್ರಿಬ್ಬರನ್ನ ಕರ್ಕೊಂಡು ಎಲ್ಲರೂ ಒಂದೇ ಟೀಮ್ ಬಂದು ಹಿಂಗೆ ಫೋಟೋ ಶೂಟ್ ಮಾಡೋದಕ್ಕಿಂತ ಆವಾಗೇ ಪ್ಲೇಸ್ ನೋಡಿ ಈಗ ನಾವು ಮೂವರು ಬಂದುಬಿಟ್ಟು ಮೊದಲು ಪ್ಲೇಸ್ ನೋಡ್ಕೊಂಡು ಎಲ್ಲೆಲ್ಲಿ ಫೋಟೋ ತೆಗಿಬೋದು, ಎಲ್ಲೆಲ್ಲಿ ಯಾವ ಥರ ಚೆನ್ನಾಗೈತೆ ಅಂತಂದು ಮೊದಲೆಲ್ಲ ನೋಡ್ಕೊಂಡು ಹೋಗೋಣ ಅಂತಂದು ಬಂದಿದ್ದೀವಿ. ಇದೆಲ್ಲ ವೀಡಿಯೋ ಮಾಡ್ಕೊಂಡು ಗ್ರೂಪ್ ಮಾಡಿದ್ವಿ. ಗ್ರೂಪಿಗೆ ಹಾಕಿ ಎಲ್ಲೆಲ್ಲಿ ಫೋಟೋ ತೆಗಿಬೋದು, ಏನು ಯಾವ ಸಾಂಗ್ ಸೆಲೆಕ್ಟ್ ಮಾಡ್ಬೋದು ಅಂತಂದು ಈಗ ಅದಕ್ಕೆ ಪ್ಲ್ಯಾನ್ ಮಾಡೋಕ್ಕೋಸ್ಕರ ಬಂದಿದ್ವಿ. ನೋಡಿ ಯಾವ ಥರ ಇದೆ ಏನು ಅಂತ ಪ್ಲೇಸ್, ನಾವು ಕೂಡ ನೋಡ್ಕೊಳ್ಳೋಣ. ನೀವು drums of the warm acoustic guitar blend with the gentle sound of the waves crashing against the shore. A serene melody weaves through the breeze, creating a soothing rhythm that mirrors the ocean's ebb and flow. The sound of distant gulls and the rolling tide add layers to the tranquil sense tape of this coastal escape. Guide you into an untouched paradise where stress dissolves like footprints in the sand. ಇಲ್ಲಿ ಪ್ಲೇಸ್ ಚೆನ್ನಾಗೈತೆ, ಒಂದೆರಡು ಫೋಟೋ ತಗೊಳ್ಳೋಣ ಅಂತಂದು ನಾನು ಸುಮ್ಮನಿರೋದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಎಲ್ಲ ಕುಂತ್ಕೊಂಡು ಫೋಟೋ ತಗೊಂಡೆ. ಅಲ್ಲಿ ತಳ ಫುಲ್ ಪಾಚ ಆಗ್ಬಿಟ್ಟೈತೆ. ನಾನು ಚಪ್ಪಲಿ ಸುಮ್ಮನೆ ಹಿಂಗೆ ಇಟ್ಟೆ ನೋಡಿ, ಅಲ್ಲಿ ಮುಂದೆ ಕಾಲು ಜಾರಿ ಬಿದ್ದು ಬಾದ್ಕೊಂಡು ಹೋಗ್ಬಿಟ್ಟೈತೆ. ಏನಾಯಿತೋ ಗೊತ್ತಿಲ್ಲ, ಹೋಗಿ ಚೆಕ್ ಮಾಡಬೇಕು.